ಟೋಟಲ್ ಆಗಿ ಒಂದು 15 ಕ್ವಶನ್ ಟೋಟಲ್ ಎಕಾನಮಿಯಿಂದ ಬಂದಿದ್ರೆ ಇದರ ಒಳಗಡೆಯಿಂದಾನೇ ನಿಮ್ಗೆ ಏನಾಗುತ್ತೆ 2 ರಿಂದ 3 ಪ್ರಶ್ನೆ ಬಂದಿರುತ್ತೆ ಈ ಚಾಪ್ಟರ್. ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮೇಲೆ ಬರ್ಬೋದು, ಬ್ಯಾಂಕ್ ನ ಮೇಲೆ ಬರ್ಬೋದು, ಅಥವಾ ಹಣದ ರೂಪದ ಮೇಲೆ ಬರ್ಬೋದು. ಸೊ ಈ ತರದೆಲ್ಲ ಬೇರೆ ಬೇರೆ ಇದ್ರ ಮೇಲೆ ಬರುತ್ತೆ. ಹಾಗಾದ್ರೆ ಈ ಚಾಪ್ಟರ್ ನಲ್ಲಿ ನಾವೇನ ಚರ್ಚೆ ಮಾಡ್ತೀವಿ? ಒಂದು, ಹಣದ ಬೆಳವಣಿಗೆಯ ಹಂತಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಹಣ ಅನ್ನೋದು ಹೇಗೆ ಬಂತು? ಮೊದಲು ನಮ್ಗೆ ಇದ್ದಿದ್ದು ಕೇವಲ ವಸ್ತು ವಿನಿಮಯ ಪದ್ಧತಿ. ಆ ವಸ್ತು ವಿನಿಮಯ ಪದ್ಧತಿಯಿಂದ ಹೇಗೆ ಬಂದ್ವಿ ನಾವು? ವಸ್ತು ವಿನಿಮಯ ಪದ್ಧತಿಯಿಂದ ಹೇಗೆ ಬಂದ್ವಿ? ಆ ವಸ್ತು ವಿನಿಮಯ ಪದ್ಧತಿಯ ನಂತರದಲ್ಲಿ ಹಣದ ಪರಿಕಲ್ಪನೆ ಹೇಗೆ ಬಂತು? ಆ ಹಣವನ್ನ ನಾವು ಹೇಗೆ ಯೂಸ್ ಮಾಡ್ಬೋದು, ಹೌದಾ? ಅವುಗಳ ಕಾರ್ಯಗಳನ್ನಾಗಿರ್ಬೋದು. ಅವೆಲ್ಲವುಗಳನ್ನ ನಾವಿಲ್ಲಿ ನೋಡ್ತೀವಿ. ಈಗ ನಾವು ಎಲ್ಲಿ ತನಕ ಬಂದಿವಿ? ಕ್ರಿಪ್ಟೋ ಕರೆನ್ಸಿಯ ತನಕ ಬಂದಿದ್ವಿ. ಆ ಕ್ರಿಪ್ಟೋ ಕರೆನ್ಸಿಯವರೆಗೆ ಹೇಗೆ ಹಣದ ಬೆಳವಣಿಗೆ ಆಯ್ತು ಅದನ್ನೆಲ್ಲವನ್ನ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ. ಅದರ ಜೊತೆಯಲ್ಲಿ ಮತ್ತೆ ನೆಕ್ಸ್ಟ್ ಏನ ಚರ್ಚೆ ಮಾಡ್ತೀವಿ? ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಯಾವ ರೀತಿ ಇದೆ, ಬ್ಯಾಂಕುಗಳ ಬೇರೆ ಬೇರೆ ವಿಧಗಳಾಗಿರ್ಬೋದು, ಅಥವಾ ಬ್ಯಾಂಕುಗಳು ಏನೇನು ಕೆಲಸ ಮಾಡುತ್ತೆ ಅನ್ನೋದಾಗಿರ್ಬೋದು. ಅದರಲ್ಲಿ ವಾಣಿಜ್ಯ ಬ್ಯಾಂಕ್ ಅಂದ್ರೆ ಏನು, ಕೋಆಪರೇಟಿವ್ ಬ್ಯಾಂಕ್ ಅಥವಾ ಸಹಕಾರಿ ಬ್ಯಾಂಕ್ ಅಂದ್ರೆ ಏನು, ಹೊಸ ತಲೆಮಾರಿನ ಬ್ಯಾಂಕ್ಗಳು ಅಥವಾ ಡಿಫರೆನ್ಶಿಯೇಟೆಡ್ ಬ್ಯಾಂಕ್ ಅಂತ ನೋಡ್ತೀವಿ. ಅದರಲ್ಲಿ ನೋಡ್ತೀವಿ ಸಣ್ಣ ಹಣಕಾಸು ಬ್ಯಾಂಕ್ಗಳಾಗಿರ್ಬೋದು, ಅಥವಾ ನಮ್ಗೇನು ಪೇಮೆಂಟ್ಸ್ ಬ್ಯಾಂಕ್ ಆಗಿರ್ಬೋದು. ಇವೆಲ್ಲ ಏನೇನು ಪರಿಕಲ್ಪನೆಗಳು. ಸೊ ಅವುಗಳ ಬಗ್ಗೆ ಏನಿದೆಯಲ್ಲ ಬ್ಯಾಂಕಿಂಗ್ ವಲಯದ ಒಳಗಡೆ ಚರ್ಚೆ ಮಾಡ್ತೀವಿ. ನಂತರ ಈ ಬ್ಯಾಂಕಿಂಗ್ ವಲಯವನ್ನ ಕಂಟ್ರೋಲ್ ಮಾಡುವಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಮಾತಾಡ್ತೀವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಇತಿಹಾಸದ ಬಗ್ಗೆ ನೋಡ್ತೀವಿ, ಯಾವ ರೀತಿಯಲ್ಲಿ ಇದು ಸ್ಥಾಪನೆ ಆಯ್ತು ಅಂತ ಹೇಳ್ಕೊಂಡು. ಅದರ ಜೊತೆಯಲ್ಲಿ ಇದು ಏನೇನ್ ಕೆಲಸ ಮಾಡುತ್ತೆ, ಯಾವ ರೀತಿಯಲ್ಲಿ ಇದು ಒಂದು ದೇಶವನ್ನ ಸ್ಥಿರತೆಯತ್ತ ನಡೆಸಬಹುದು. ಸೊ ಅವೆಲ್ಲ ಪರಿಕಲ್ಪನೆಗಳನ್ನ ನೋಡ್ತೀವಿ. ಅದರ ಒಳಗಡೆ ನಮ್ಗೆ ಅತಿ ಹೆಚ್ಚಾಗಿ ಬಹಳ ಮುಖ್ಯವಾಗಿರೋದು ಯಾವುದು? ಮನಿಟರಿ ಪಾಲಿಸಿ ಅಂತ ಕರಿತೀವಿ. ಮನಿಟರಿ ಪಾಲಿಸಿ ಅಥವಾ ಹಣಕಾಸು ನೀತಿ ಅಂತ ಕರಿತೀವಿ. ಓಕೆ, ಸೊ ಈಗ ನಾರ್ಮಲ್ ಆಗಿ ನಾವೇನ್ ಕರಿತೀವಿ? ಹಣಕಾಸು ನೀತಿಯನ್ನ RBI ತರತ್ತೆ ಅಂತ ಹೇಳ್ತೀವಿ. ಮನಿಟರಿ ಪಾಲಿಸಿಯನ್ನ ತರುವವರು ಯಾರು ಅಂತ ಕೇಳಿದಾಗ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ.